ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವಾಗ ಎಕ್ಸಾಮ್ಸ್ ಹತ್ರ ಬಂತು. ಎಲ್ರೂ ತಲೆಯಲ್ಲೂ ಕೂಡ ಒಂದು ಪ್ರೆಷರ್ ಅನ್ನೋದಿರುತ್ತೆ. ಹೆಂಗಪ್ಪ ಓದೋದು, ಲಾಸ್ಟ್ ನೈಟ್ ಅಲ್ಲಿ ನಾವೆಲ್ಲ ಓದಿ ಹೆಂಗ್ CGPA ಚೆನ್ನಾಗಿ ಮೇಂಟೈನ್ ಮಾಡೋದು ಅಂತ ಎಲ್ರಿಗೂ ಈ ಡೌಟ್ ಅನ್ನ ತಲೆಯಲ್ಲಿರುತ್ತೆ. ಸೊ ಡೋಂಟ್ ವರಿ ಗೈಸ್, ವೆನ್ ವಿ ಆರ್ ಹಿಯರ್. ಆಮೇಲೆ ನಾವು ಲಾಸ್ಟ್ ಟೈಮ್ ನಲ್ಲಿ ಯಾವ ರೀತಿ ನಿಮಗೆ ಒನ್ ಶಾಟ್ ವಿಡಿಯೋಸ್ ರಿಲೀಸ್ ಆಗಿತ್ತು ಪ್ರತಿಯೊಂದು ಸಬ್ಜೆಕ್ಟ್ಗೂ, ಅದೇ ರೀತಿ ಈ ಸರಿನೂ ಕೂಡ ನಿಮಗೆ ಫುಲ್ ಒನ್ ಶಾಟ್ ಸೀರೀಸ್ ನ ಬರುತ್ತೆ. ಓಕೆನಾ? ಸೊ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ಕ್ವೆಶನ್ಸ್ ಇಂಪಾರ್ಟೆಂಟ್, ಎಷ್ಟು ಟಾಪಿಕ್ ಇಂಪಾರ್ಟೆಂಟ್ ಅಷ್ಟನ್ನ ಮಾತ್ರ ಪ್ರೊವೈಡ್ ಮಾಡ್ತೀವಿ. ಸೊ ಲಾಸ್ಟ್ ಟೈಮ್ ಅನಾಲಿಸಿಸ್ ಪ್ರಕಾರ ಏನಂತ ಅಂದ್ರೆ, ನಾವು ಕೊಟ್ಟಿರುವಂತ ಕ್ವೆಶನ್ಸ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ ಆಲ್ಮೋಸ್ಟ್ ಅಂದ್ರು 95+ ಮಾರ್ಕ್ಸ್ ಅಪಿಯರ್ ಆಗಿತ್ತು ಎಕ್ಸಾಮ್ ಅಲ್ಲಿ. ಎಕ್ಸಾಂಪಲ್ ನಾವು AI ತಗೊಳ್ಬಹುದು, TOC ತಗೊಳ್ಬಹುದು, ರಿಸರ್ಚ್ ಮೆಥಡಾಲಜಿ ಇರ್ಬೋದು, ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇರ್ಬೋದು. ಈ ಸಬ್ಜೆಕ್ಟ್ ಅಲ್ಲಿ ಎಲ್ಲಾ ನೋಡಿದ್ರು ಕೂಡ ನಾವು ಪ್ರೊವೈಡ್ ಮಾಡಿರುವಂತ ಕ್ವೆಶನ್ಸ್ ಅಲ್ಲೇ ಸೊ ನಿಮಗೆ 95% ಆ ಸಬ್ಜೆಕ್ಟ್ ಅಲ್ಲಿ ಸಬ್ಜೆಕ್ಟ್ ಅಲ್ಲಿ ನೀವು ಸ್ಕೋರ್ ಮಾಡೋ ತರ ಆಗಿತ್ತು. ಇಫ್ ಯು ರೆಫರ್ಡ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ರೆಫರ್ ಮಾಡಿದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇಲ್ಲ ಅಂದ್ರೆ ನಿಮ್ ಫ್ರೆಂಡ್ಸ್ ಗಳು ಯಾರಾದ್ರೂ ರೆಫರ್ ಮಾಡಿದ್ರು ಅವ್ರ ಹತ್ರನೂ ಕೂಡ ನೀವು ಹೋಗಿ ಫೀಡ್ಬ್ಯಾಕ್ ಕೇಳ್ಬೋದು ಯಾವ ರೀತಿ ಇತ್ತು ಅಂತ. ಲಾಸ್ಟ್ ಟೈಮ್ ಮಾತ್ರ ಮಸ್ತ್ ಎಕ್ಸಾಮ್ಸ್ ಆಯ್ತು. ಸೊ ಎಷ್ಟೋ ಜನ ಸ್ಟೂಡೆಂಟ್ಸ್ ಇವಾಗ ಒಂದು ಮೈಂಡ್ ಸೆಟ್ ಇರ್ತಾರೆ, ಅಪ್ಪ ನಾನ್ ಪಾಸ್ ಆದ್ರೆ ಸಾಕಪ್ಪ ಅಂತ. ಸೊ ಆದ್ರೆ ಈ ಒಂದು ಚಾನೆಲ್ ನೆಲ್ಲ ಬಂದಿರೋಂತ ಏನಂತೀರಾ ಫೀಡ್ಬ್ಯಾಕ್ ಪ್ರಕಾರ ಅಂತ ಸ್ಟೂಡೆಂಟ್ಸ್ ಕೂಡ, ಮ್ಯಾಮ್ ನೀವು ಪ್ರೊವೈಡ್ ಮಾಡಿರುವಂತ ಕ್ವೆಶನ್ಸ್ ನ ಓದಿ ನಾನು ಚೆನ್ನಾಗೇ ಬರ್ತಿದ್ದೀನಿ ಎಕ್ಸಾಮು. ಮೊದ್ಲೆಲ್ಲ ನಾನು ಪಾಸ್ ಆದ್ರೆ ಸಾಕು ಅಂತಿದ್ದೆ, ಇವಾಗ ನಾನ್ ಪಾಸ್ ಆಗೋದಲ್ಲ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ. ನೀವ್ ಕೊಟ್ಟಿರುವಂತ ಏನಂತೀರ ನೋಟ್ಸ್ ನಾನ್ ರೆಫರ್ ಮಾಡಿದೆ ಅಂತ ತುಂಬಾ ಜನ ಒಳ್ಳೆ ಫೀಡ್ಬ್ಯಾಕ್ ಕೂಡ ಬಂತು ಸ್ಟೂಡೆಂಟ್ಸ್ ಕಡೆಯಿಂದ. ಅದನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು. ಆಮೇಲೆ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಕೆಲವೊಂದು ಕ್ವೆಶನ್ಸ್ ನಾವ್ ಏನ್ ಕೆಲವೊಂದಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಇವಾಗ ಪರ್ ಸಬ್ಜೆಕ್ಟ್ ನಾವ್ ಏನಿಲ್ಲ ಅಂದ್ರೂ 9 to 10 ಕ್ವೆಶನ್ಸ್ ಅಷ್ಟೇ ನಾವು ಕೊಡ್ತಿದ್ವು. ಆ 9 to 10 ಕ್ವೆಶನ್ಸ್ ಅಲ್ಲಿ ನಿಮ್ ಹೋಲ್ ಸಿಲೆಬಸ್ ಕವರ್ ಆಗ್ತಿತ್ತು ಅಂದ್ರೆ. ಸೊ ಆ ತರ ಪ್ರಿಪೇರ್ ಆಗಿತ್ತು. ಹೆಂಗಂದ್ರೆ ಲಾಸ್ಟ್ ಟೈಮ್ ಇರೋ ಅಂತ ಎಲ್ಲ ಕ್ವೆಶನ್ಸ್ ಪೇಪರ್ ನ ರೆಫರ್ ಮಾಡಿನೇ ನಾವು ಅನಲೈಸ್ ಮಾಡಿ ನಿಮಗೆ ಕ್ವೆಶನ್ಸ್ ನ ಪ್ರೊವೈಡ್ ಮಾಡ್ತಿದ್ದಿದ್ದು. ಸೊ ಆರಾಮಾಗಿ ಓದೋಣ, ಕೂಲಾಗಿ ಓದೋಣ. ಸೊ ಎಲ್ರೂ ಕೂಡ ಚೆನ್ನಾಗಿ CGPA ಲೈಟ್ ಆಗಿ ತಗೊಳ್ಳೋಣ ಎಕ್ಸಾಮ್‌ನ. ಸೊ ಏನಂತ ಅಂದ್ರೆ ಜಸ್ಟ್ ನಾವ್ ಹಾಕೋ ಅಂತ ವಿಡಿಯೋಸ್‌ನ ಫಾಲೋ ಮಾಡಿ. ನಾವು ಕೊಡೋ ಅಂತ ಕ್ವೆಶನ್ಸ್‌ನ ಚೆನ್ನಾಗಿ ಓದಿ. ಯಾಕ್ ಮಾರ್ಕ್ಸ್ ಬರಲ್ಲ? ಯಾಕ್ ನೀವ್ ಎಕ್ಸ್‌ಪೆಕ್ಟೇಷನ್ಸ್‌ಗಿಂತ ಚೆನ್ನಾಗಿ ಮಾರ್ಕ್ಸ್ ತೆಗಿಯಲ್ಲ ಅಂತ ನಾನು ಹೇಳ್ತೀನಿ. ಓಕೆನಾ? ಸೊ ಓಕೆನಾ? ಸೊ ಡೋಂಟ್ ವರಿ ಅಬೌಟ್ ದ ಎಕ್ಸಾಮ್ಸ್ ಅಂತ ಹೇಳ್ತಾ, ಸೊ ಇವತ್ತು ನಾನು ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದ್ರೆ ಇದೊಂದು ಟ್ರೆಂಡಿಂಗ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು. ಆಕ್ಚುಲಿ 6th ಸೆಮಿಸ್ಟರ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಅಂದ್ರೆ ಒಂದು ಮಷಿನ್ ಲರ್ನಿಂಗ್, ಇನ್ನೊಂದು ಕ್ಲೌಡ್ ಕಂಪ್ಯೂಟಿಂಗ್. ಓಕೆನಾ? ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಬಟ್ ಇದರಲ್ಲಿ ಈ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನೋದು ಕೂಡ ಒಂದು ಟ್ರೆಂಡಿಂಗ್ ಟಾಪಿಕ್. ಓಕೆನಾ? ಅಥವಾ ಒಂದು ಟ್ರೆಂಡಿಂಗ್ ಟೆಕ್ನಾಲಜಿ ಅಂತಾನೆ ಹೇಳ್ಬೋದು. ಇದನ್ನು ಕೂಡ ತಿಳ್ಕೊಳೋದ್ರಲ್ಲಿ ನಮ್ಗೆ ತುಂಬಾನೇ ಏನಂತೀರಾ ಇಂಪಾರ್ಟೆನ್ಸ್ ಇದೆ. ಓಕೆ. ಸೊ ಇದ್ರ ಬಗ್ಗೆ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ಎಕ್ಸಾಮ್ಸ್ ಹತ್ರ ಇರೋದ್ರಿಂದ ನಾನ್ ಜಸ್ಟ್ ಇವಾಗ ನಾನು ಸಿಲೆಬಸ್ ಓವರ್ ವ್ಯೂ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ಇಂದ ನಿಮಗೆ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಒನ್ ಶಾಟ್ ವಿಡಿಯೋಸ್ ಬರ್ತಾ ಹೋಗುತ್ತೆ. ಸೊ ನಾವ್ ವಿಡಿಯೋ ಹಾಕ್ತಾ ಹಾಕ್ತಾ ನೀವು ಅದೇ ರೀತಿ ನೀವು ಓದ್ಕೊಂಡು ಹೋಗಿದ್ರೆ ಸೊ ನಿಮ್ಗೆ ಎಕ್ಸಾಮ್ಸಿಗೆ ನಿಮ್ಗೆ ಜಾಸ್ತಿ ಪ್ರೆಷರ್ ಇರಲ್ಲ, ಆರಾಮಾಗಿ ನೀವು ಸ್ಕೋರ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಈ ಸಬ್ಜೆಕ್ಟ್ ನಮ್ಗೆ ಆಲ್ರೆಡಿ ಗೊತ್ತು. ಲೈಕ್ ಇದು ಬ್ಲಾಕ್ ಚೈನ್ ಟೆಕ್ನಾಲಜಿ ಮತ್ತೆ ಕೋಡ್ ಬಂದ್ಬಿಟ್ಟು BCS 613A. ಇದು 6th ಸೆಮಿಸ್ಟರ್ ಮತ್ತೆ ಕ್ರೆಡಿಟ್ಸ್ ಇಸ್ ಈಕ್ವಲ್ ಟು 3. ಓಕೆನಾ? ಸೊ ಇದ್ರಲ್ಲಿ ಇಂಟರ್ನಲ್ಸ್ ಮತ್ತೆ ಎಕ್ಸ್ಟರ್ನಲ್ಸ್ ಎರಡು ಕೂಡ ಕನ್ಸಿಡರ್ ಆಗುತ್ತೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ಸೊ ನಾವ್ ಇವಾಗ ಒಂದೊಂದೇ ಮಾಡ್ಯೂಲ್ ಅಲ್ಲಿ ಏನಿದೆ, ಸೊ ನಾವ್ ಏನ್ ಓದ್ಕೊಳ್ಬೇಕು, ಯಾವ ಒಂದು ನಿಮಗೆ ಒಂದು ಪಿಕ್ಚರ್ ಅನ್ನೋದು ಕೊಡ್ತೀನಿ, ಓವರ್ ವ್ಯೂ ಪಿಕ್ಚರ್ ಅನ್ನೋದು ಕೊಡ್ತೀನಿ. ಲೈಕ್ ಈ ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ಏನೇನಿದೆ ಅಂತ. ಸೊ ನೆಕ್ಸ್ಟ್ ಅಲ್ಲಿ ನಿಮ್ಗೆಲ್ಲ ಒನ್ ಶಾಟ್ ವಿಡಿಯೋಸ್ ಬರ್ತಾ ಹೋಗುತ್ತೆ. ಫಸ್ಟ್ ಮಾಡ್ಯೂಲ್ ಅಲ್ಲಿ ನಾವ್ ಏನ್ ಕಲಿತಾ ಹೋಗ್ತೀವಿ ಅಂತ ಅಂದ್ರೆ, ಸೊ ಇಲ್ಲಿ ಫಸ್ಟ್ ಬ್ಲಾಕ್ ಚೈನ್ ಹಿಸ್ಟ್ರಿ ಹೇಳ್ತಾರೆ. ಸೊ ಬ್ಲಾಕ್ ಚೈನ್ ಯಾರ್ ಸ್ಟಾರ್ಟ್ ಮಾಡಿದ್ದು, ಯಾಕ್ ಕ್ರಿಯೇಟ್ ಆಯ್ತು. ಸೊ ಇವಾಗ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಬಗ್ಗೆನೂ ಕಲಿತೀವಿ. ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಂತ ಅಂದ್ರೆ ಇವಾಗ ನೀವೊಂದು ಡೇಟಾನ ಒಂದೇ ಕಡೆ ಇರಲ್ಲ. ಓಕೆನಾ? ಸೊ ತುಂಬಾ ಕಂಪ್ಯೂಟರ್ಸ್ ಅಲ್ಲಿ ಅದು ಸ್ಟೋರ್ ಆಗಿರುತ್ತೆ. ಅದನ್ನ ನಾವು ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಮತ್ತೆ ಬೆನ್ಸೆಂಟೈನ್ ಜನರಲ್ ಪ್ರಾಬ್ಲಮ್ ಬಗ್ಗೆ ನಾವು ಓದ್ತೀವಿ. ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗೆ ಅಂದ್ರೆ, ಇವಾಗ ನಿಮ್ ಗ್ರೂಪ್ ಅಲ್ಲಿ 5 ಜನ ಫ್ರೆಂಡ್ಸ್ ಇದ್ದಾರೆ. ಓಕೆನಾ? ಒಬ್ರು ಬನ್ನಿ ಮೂವಿಗೆ ಹೋಗೋಣ ಅಂತಾರೆ, ಇನ್ನೊಬ್ರು ಇಲ್ಲ ಮಾಲ್ಗೆ ಹೋಗೋಣ ಅಂತಾರೆ. ಸೊ ಈ ತರ ಡಿಫ್ರೆಂಟ್ ಡಿಸಿಷನ್ಸ್ ಬೇರೆ ಬೇರೆ ಅವ್ರ ಕಡೆ ಬಂದಾಗ ನೀವ್ ಯಾವ ರೀತಿ ಡಿಸಿಷನ್ಸ್ ನ ತಗೊಳ್ತೀರಾ, ಅದಕ್ಕೆ ಸೊಲ್ಯೂಷನ್ ಒಂದು ಕಾನ್ಸೆಪ್ಟ್ ಕೂಡ ಇದೆ. ಇದನ್ನ ನಾವು ಕಲಿತಾ ಹೋಗ್ತೀವಿ.
ಮತ್ತೆ ಬ್ಲಾಕ್ ಚೈನ್ ಫೀಚರ್ಸ್ ಅಂದ್ರೆ ಸೆಕ್ಯೂರ್ ಆಗಿರುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಯಾವುದೇ ರೀತಿ ಮಧ್ಯವರ್ತಿಗಳನ್ನೋದಿರೋದಿಲ್ಲ ಇಲ್ಲಿ. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬ್ಯಾಂಕಿಂಗು, ವೋಟಿಂಗು, ಸಪ್ಲೈ ಚೈನು, ಮೆಡಿಕಲ್ ರೆಕಾರ್ಡ್ಸು ಇದೆಲ್ಲ ಬ್ಲಾಕ್ ಚೈನ್ ಟೆಕ್ನಾಲಜೀಸ್ ಅಥವಾ ಇದನ್ನ ಯೂಸ್ ಮಾಡ್ತಾರೆ. ಓಕೆನಾ? ಸೊ ನಾವು ಮಾಡ್ಯೂಲ್ 2 ಅಲ್ಲಿ ಏನ್ ಕಲಿತಾ ಹೋಗ್ತೀವಿ ಅಂತ ಅಂದ್ರೆ ಡಿಸೆಂಟ್ರಲೈಸೇಷನ್ ಬಗ್ಗೆ ಕಲಿತಾ ಹೋಗ್ತೀವಿ. ಅಂದ್ರೆ ಡಿಸೆಂಟ್ರಲೈಸೇಷನ್ ಅಂದ್ರೆ ಜನರಲ್ ಆಗಿ ನಾವ್ ಏನ್ ಹೇಳ್ಬೋದು ಅಂದ್ರೆ ಯಾವುದೇ ರೀತಿ ಬಾಸ್ ಅನ್ನೋ ಕಾನ್ಸೆಪ್ಟೇ ಇರೋದಿಲ್ಲ. ಯಾವ ಪರ್ಸನ್ ಕೂಡ ಇನ್ನೊಬ್ರನ್ನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಸೊ ಇಲ್ಲಿ ಎಲ್ರೂ ಒಂದೇನೆ. ಅದನ್ನ ನಾವು ಡಿಸೆಂಟ್ರಲೈಸೇಷನ್ ಅಂತಾನೆ ಹೇಳ್ಬೋದು. ಸೊ ಮತ್ತೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಬಗ್ಗೆ ನಾವು ಕಲಿತಾ ಹೋಗ್ತೀವಿ. ಸೊ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದ್ರೆ ಅದೊಂದು ಅಗ್ರಿಮೆಂಟ್ ತರ. ಓಕೆನಾ? ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇವಾಗ ನೀವು ದುಡ್ಡನ್ನ ಯಾರಿಗೂ ಕಳಿಸ್ತೀರಾ. ಓಕೆನಾ? ಆಟೋಮೆಟಿಕ್ ಆಗಿ ಟಿಕೆಟ್ ಜನರೇಟ್ ಆಗುತ್ತೆ. ಯಾವುದೇ ರೀತಿ ಇಲ್ಲಿ ಮಧ್ಯವರ್ತಿಗಳಿಲ್ಲ. ಅಂದ್ರೆ ಯಾರೋ ಬಂದು ನಿಮ್ಗೇನು ಕೊಡ್ತಿಲ್ಲ ಆ ಟಿಕೆಟ್‌ನ. ಓಕೆನಾ? ಸೊ ಯಾವುದೇ ರೀತಿ ನಿಮಗೆ ಮಧ್ಯವರ್ತಿಗಳನ್ನೋದಿರಲ್ಲ. ನೀವು ಪೇ ಮಾಡ್ತೀರಾ, ನಿಮ್ಗೆ ಟಿಕೆಟ್ ಬರುತ್ತೆ ಅಷ್ಟೇ. ಇವಾಗ ಅಷ್ಟೇ ಇವಾಗ ಏನಂತೀರಾ ಡಿಮಾರ್ಟೇ ತಗೊಳ್ಳಿ. ಸೊ ನೀವು ಪೇ ಮಾಡ್ತೀರಾ, ಬಿಲ್ ಇಸ್ಕೊಳ್ತೀರಾ, ಬರ್ತೀರಾ ಅಷ್ಟೇ. ಓಕೆನಾ? ಆ ತರ ಯಾವುದೇ ರೀತಿ ಮಧ್ಯವರ್ತಿಗಳಿರೋದಿಲ್ಲ. ಆಮೇಲೆ ಡಿ-ಎ-ಓ ಅದ್ರ ಬಗ್ಗೆ ಕಲಿತೀರಾ. ಅಂದ್ರೆ ಕಂಪನಿ ಬಟ್ ಮ್ಯಾನೇಜರ್ ಇಲ್ಲ. ಕಂಪನಿ ಇದೆ ಬಟ್ ಮ್ಯಾನೇಜರ್ ಯಾರು ಇರಲ್ಲ. ಸೊ ರೂಲ್ಸ್ ಕೋಡ್ ಅಲ್ಲಿ ಇರುತ್ತೆ. ಓಕೆ. ಅಲ್ಲಿ ಬರ್ದಿರುವಂತ ರೂಲ್ಸ್ ಎಲ್ಲ ಕೋಡ್ ನಲ್ಲಿ ಇರುತ್ತೆ. ಓಕೆ. ನೆಕ್ಸ್ಟ್ ಕ್ರಿಪ್ಟೋಗ್ರಫಿ ಸ್ಟಾರ್ಟ್ ಆಗತ್ತೆ. ಎನ್ಕ್ರಿಪ್ಷನ್, ಡಿಕ್ರಿಪ್ಷನ್, ಪಬ್ಲಿಕ್ ಕೀ, ಪ್ರೈವೇಟ್ ಕೀ. ಸೊ ಈ ತರ ಎಲ್ಲ ಈಗ ಈ ತರ ಕಾನ್ಸೆಪ್ಟ್ ಗಳೆಲ್ಲ ನಾವು ಕಲಿತಾ ಹೋಗ್ತೀವಿ. ಮತ್ತೆ ಡಿಜಿಟಲ್ ಸಿಗ್ನೇಚರ್ ಅಂತ ಅಂದ್ರೆ ನಾವು ಜನರಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ ಇದೊಂದು ಆನ್ಲೈನ್ ಸಿಗ್ನೇಚರ್ ಅಂತಾನೆ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಮಾಡ್ಯೂಲ್ 3 ಅಲ್ಲಿ ಏನ್ ಕಲಿತಾ ಹೋಗ್ತೀವಿ ಅಂತ ಅಂದ್ರೆ, ಸೊ ಮಾಡ್ಯೂಲ್ 3 ಅಲ್ಲಿ ಬಿಟ್‌ಕಾಯಿನ್ ಅಂದ್ರೆ ಏನು? ಆಮೇಲೆ ಟ್ರಾನ್ಸಾಕ್ಷನ್ ಎಲ್ಲ ಹೆಂಗಾಗತ್ತೆ? ಇವಾಗ ನಿಮ್ ಫ್ರೆಂಡ್‌ಗೆ ಬಿಟ್‌ಕಾಯಿನ್ ಸೆಂಡ್ ಮಾಡಿದ್ರೆ, ಅದು ನೆಟ್‌ವರ್ಕ್ ಅಲ್ಲಿ ಹೆಂಗೆ ವೆರಿಫೈ ಆಗ್ಲಿ, ಬ್ಲಾಕ್ ಅಲ್ಲಿ ಸ್ಟೋರ್ ಆಗುತ್ತೆ. ಹೆಂಗೆ ಅದು ವೆರಿಫೈ ಆಗಿ ಬ್ಲಾಕ್ ಅಲ್ಲಿ ಸ್ಟೋರ್ ಆಗುತ್ತೆ? ಸೊ ಬ್ಲಾಕ್ ಸ್ಟ್ರಕ್ಚರ್ ಹೆಂಗಿರುತ್ತೆ? ಸೊ ಹೆಂಗೆ ಟ್ರಾನ್ಸಾಕ್ಷನ್ ಎಲ್ಲ ಬ್ಲಾಕ್ ಅಲ್ಲಿ ಹೋಗಿ ಸ್ಟೋರ್ ಆಗತ್ತೆ? ಆಮೇಲೆ ಇಲ್ಲಿ ನೀವು ಜೆನಿಸಿಸ್ ಬ್ಲಾಕ್ ಬಗ್ಗೆನೂ ನೀವು ಕೇಳಿರ್ತೀರ. ಸೊ ಜೆನಿಸಿಸ್ ಬ್ಲಾಕ್ ಅಂತ ಅಂದ್ರೆ ಇದೊಂದು ಫಸ್ಟ್ ಎವರ್ ಬ್ಲಾಕ್ ಅಂತಾನೆ ನಾವ್ ಹೇಳ್ಬೋದು. ಅಂದ್ರೆ ಫಸ್ಟ್ ಹುಟ್ಟಿರೋ ಫಸ್ಟ್ ಬಾರ್ನ್ ಬೇಬಿ ಅಂತಾನೆ ಹೇಳ್ಬೋದು ಬ್ಲಾಕ್ ಚೈನ್ ಅಲ್ಲಿ. ಅದನ್ನ ನಾವು ಜೆನಿಸಿಸ್ ಬ್ಲಾಕ್ ಅಂತ ಕರಿತೀವಿ. ಆಮೇಲೆ ವಾಲೆಟ್ ಅಂದ್ರೆ ಕ್ರಿಪ್ಟೋ ಸ್ಟೋರ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಹಿಸ್ಟ್ರಿ ಕೂಡ ನೀವೆಲ್ಲ ಇಲ್ಲಿ ಸ್ಟಡಿ ಮಾಡ್ತೀರಾ. ಸ್ಮಾರ್ಟ್ ಕಾಂಟ್ರಾಕ್ಟ್ ಹಿಸ್ಟ್ರಿ ಇವೆಲ್ಲ ನೀವು ಇಲ್ಲಿ ಓದ್ತಾ ಹೋಗ್ತೀರಾ. ಸೊ ನೆಕ್ಸ್ಟ್ ಮಾಡ್ಯೂಲ್ 4 ಅಲ್ಲಿ ಏನ್ ಕಲಿತೀರಾ? ಇದು ಒಂದು ಇಥೀರಿಯಂ ಯೂನಿವರ್ಸ್ ನ ನೀವು ಎಕ್ಸ್ಪ್ಲೋರ್ ಮಾಡ್ತೀರಾ. ಅಂದ್ರೆ ಸೊ ಬಿಟ್‌ಕಾಯಿನ್ ಮೇನ್ಲಿ ನಮಗೇನಕ್ಕೆ ಫೇಮಸ್ಸು? ದುಡ್ಡಿಗೋಸ್ಕರ ಫೇಮಸ್ಸು. ಅದೇ ಇಥೀರಿಯಂ ಏನಕ್ಕೆ ಫೇಮಸ್ಸು? ಕೋಡಿಂಗ್‌ಗೆ ಫೇಮಸ್ಸು. ಆಪ್ಸ್ ಕ್ರಿಯೇಟ್ ಮಾಡ್ಬೋದು. ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಅಂದ್ರೆ ಅಗ್ರಿಮೆಂಟ್ಸ್‌ನ ನೀವು ಡಿಪ್ಲಾಯ್ ಮಾಡ್ಬೋದು. ಆಮೇಲೆ ಇಲ್ಲಿ ಗ್ಯಾಸ್ ಫೀ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಇವಾಗ ಹೆಂಗೆ ನೀವು ಏನೋ ಆರ್ಡರ್ ಮಾಡ್ತೀರಾ ಫುಡ್‌ನ, ಅದಕ್ಕೆ ಡೆಲಿವರಿ ಚಾರ್ಜಸ್ ಇರುತ್ತೆ. ಅದೇ ರೀತಿ ನೀವು ಟ್ರಾನ್ಸಾಕ್ಷನ್ ಮಾಡಿದಾಗ ಅದಕ್ಕೆ ಆದಂತ ಪರ್ಟಿಕ್ಯುಲರ್ ಫೀ ಇರುತ್ತೆ. ಅದನ್ನ ನಾವು ಗ್ಯಾಸ್ ಫೀಸ್ ಅಂತ ಕರಿತೀವಿ. ಆಮೇಲೆ ಇ-ವಿ-ಎಂ ಅಂದ್ರೆ ನಾವು ಇಥೀರಿಯಂ ವರ್ಚುವಲ್ ಮಷೀನ್. ಸೊ ಇದ್ರ ಬಗ್ಗೆ ಕೂಡ ಕಲಿತೀವಿ. ಆಮೇಲೆ ಅದು ಸ್ಮಾರ್ಟ್ ಕಾಂಟ್ರಾಕ್ಟ್ಸ್‌ನ ಅದು ರನ್ ಮಾಡುತ್ತೆ. ಸೊ ಅದೇ ರೀತಿ ನಾವ್ ಎಲ್ಲಾನು ಒಂದೇ ಏನಂತೀರ ಇಂಟ್ರೆಸ್ಟಿಂಗ್ ಇದೆ ಟಾಪಿಕ್ಸ್ ಮಾತ್ರ ನಾವು ಕಲಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಮಾಡ್ಯೂಲ್ 5 ತುಂಬಾನೇ ಸ್ವಲ್ಪ ಚಿಕ್ಕ ಟಾಪಿಕ್ ಅಂತಾನೆ ಹೇಳ್ಬೋದು ಅಥವಾ ಚಿಕ್ಕ ಮಾಡ್ಯೂಲ್ ಅಂತಾನೆ ಹೇಳ್ಬೋದು. ಇದು ನಮ್ಮ ಕ್ರಿಪ್ಟೋ ಮಾತ್ರ ಅಲ್ಲ, ಕಂಪ್ಯೂಟರ್ಸ್ ಕೂಡ ಸಾರಿ ಕಂಪನೀಸ್ ಕೂಡ ಇಲ್ಲಿ ಬ್ಲಾಕ್ ಚೈನ್ ನ ಯೂಸ್ ಮಾಡ್ತಾರೆ. ಆಮೇಲೆ ಹೈಪರ್ ಲೆಡ್ಜರ್ ಫ್ಯಾಬ್ರಿಕ್ ಬ್ಯಾಂಕ್ಸ್ ಮತ್ತೆ ಇಂಡಸ್ಟ್ರಿ ಅವ್ರು ಕೂಡ ಯೂಸ್ ಮಾಡ್ತಾರೆ. ಸೊ ಮತ್ತೆ ನಾವು ಕೋರ್ಡಾ ಫೈನಾನ್ಸ್ ಸೆಕ್ಟರ್ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ತೀವಿ. ಸೊ ಕಾರ್ಪೊರೇಟ್ ಸೈಡ್ ಅಲ್ಲಿ ಬ್ಲಾಕ್ ಚೈನ್ ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ? ಸೊ ಅದ್ರ ಬಗ್ಗೆ ಎಲ್ಲ ನಾವು ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಇದನ್ನ ನಾವು ಮಾಡ್ಯೂಲ್ 5 ಅಲ್ಲಿ ಕಲಿತೀವಿ. ಸೊ ಏನೇ ಹೇಳಿ ಗೈಸ್, ನಿಮಗೆ ಇವಾಗ ಒಂದು ಓವರ್ ವ್ಯೂ ಅನ್ನೋದು ಸಿಕ್ತು ಬ್ಲಾಕ್ ಚೈನ್ ಅಲ್ಲಿ ಏನೇನಿದೆ, ನಾವ್ ಏನೇನ್ ಕಲಿತೀವಿ ಅಂತ. ಸೊ ನಾವ್ ನೆಕ್ಸ್ಟ್ ಬರ್ತಾ ಒಂದು ವಿಡಿಯೋಸ್ ಅಲ್ಲಿ ನಾವೆಲ್ಲ ಒನ್ ಶಾಟ್ ಅಲ್ಲಿ ಎಲ್ಲಾ ಮಾಡ್ಯೂಲ್ಸ್ ಕೂಡ ಒನ್ ಶಾಟ್ ಅಲ್ಲಿ ಕವರ್ ಮಾಡ್ಕೊಡ್ತೀನಿ. ಸೊ ಡೋಂಟ್ ವರಿ. ನಾನ್ ಏನ್ ಹೇಳ್ತೀನಿ ಅಂತ ಅಂದ್ರೆ ನೀವು ಫಸ್ಟ್ ಆ ಕ್ವೆಷನ್ಸ್‌ಗಳನ್ನ ಓದಿ. ಕ್ವೆಷನ್ಸ್‌ನ ಓದಾದ್ಮೇಲೆ ಬೇಕಾದ್ರೆ ಎಕ್ಸ್ಟ್ರಾ ಕ್ವೆಷನ್ಸ್‌ನ ಓದಿ. ಬಟ್ ಇದ್ರಲ್ಲಿರುವಂತ ಯಾವುದೇ ಕ್ವೆಷನ್ಸ್‌ನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್.